ಹೇಳ್ಬಾರ್ದು ನಾನು. ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಿ ಮೆರಿಟ್ ಆಫ್ ದಿ ಕೇಸ್. ನಾವು ಒಂದು ಚಳುವಳಿ ಮಾಡಿದ್ದು, ಈ ಈಶ್ವರಪ್ಪ ಇದಕ್ಕೆ ಒಂದು ರಾಜೀನಾಮೆ ಕೊಡಬೇಕು ಅಂತ ಚಳುವಳಿ ಮಾಡಿದ್ದಾರೆ. ಅದ್ರ ಮೇಲೆ ನಮ್ಮ ಮೇಲೆ ಪೊಲೀಸರು ಕೇಸ್ ಹಾಕಿದ್ರು. ಅದಕ್ಕೆ ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ ಏನು ಹಾಕ್ಬಿಟ್ಟಿದ್ದಾರೆ ಗೊತ್ತಾ, ಆ ಕೇಸ್ನ ನಾನು ಅದನ್ನು ರದ್ದು ಮಾಡೋಕ್ಕೆ ಹಾಕಿದ್ದೆ ಕೋರ್ಟಿಗೆ. ಅವರು ನನಗೆ 10,000 ರೂಪಾಯಿ ದಂಡ ಹಾಕಿದ್ರು. ಬೇರೆ ಕಡೆ ಫ್ರೀಡಮ್ ಪಾರ್ಕ್ನಲ್ಲಿ ಮಾಡಿಲ್ಲ ಅಂತ ಬೇರೆ ಕಡೆ ಮಾಡೋದು ಅಂತ ಹೇಳಿ 10,000 ರೂಪಾಯಿ ದಂಡ ಹಾಕಿದ್ರು. ಏನು ಮಾಡ್ತೀವಪ್ಪ. ಅದ್ರ ಮೇಲೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡಿದ್ದೀನಿ. ಈಗ ಗೊತ್ತಾಯ್ತೇನಪ್ಪ ಸುದರ್ಶನ? ಆಯ್ತು. ಸೊ ನಾನು ಸುಮ್ಮನೆ ಹೇಳಿದೆ, ನ್ಯಾಯಾಲಯಗಳ ತೀರ್ಪನ್ನು ನಾನು ಕಾಮೆಂಟ್ ಮಾಡಬೇಕು. ರವಿಕುಮಾರ್ ಡಚ್ ರೋಸ್ ಕೃಷಿ ಮಾಡಿ ವರ್ಷಕ್ಕೆ 2 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಈ ಥರ ನಡೆದದ್ದು ಹೇಳಿದೆ, ಈಗ ನಡೆದಿತ್ತು ಹೀಗೆ ಅಂತ. ಆಮೇಲೆ ಇತ್ತೀಚೆಗೆ ಇದು ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ತೆಗೆದಿರೋದು. ಚೀಫ್ ಮಿನಿಸ್ಟರ್ ಆಗಿದ್ದೀನಿ ನಾನು, ಏನು ಮಾಡೋಕ್ಕಾಗಲ್ಲ. ಕಾನೂನು ಎಲ್ರಿಗೂ ಒಂದೇ. ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಆರ್ಟಿಕಲ್ 14 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ವಾ? ಅದರಿಂದ ಎಲ್ರಿಗೂ ಒಂದೇ ಇಲ್ಲ. ಚೀಫ್ ಮಿನಿಸ್ಟರ್ ಆದರೂ ಒಂದೇ, ಪ್ರೈಮ್ ಮಿನಿಸ್ಟರ್ ಆದರೂ ಒಂದೇ, ಎಸ್ ಆದರೂ ಒಂದೇ, ಕಾನೂನು ದೃಷ್ಟಿಯಿಂದ ಎಲ್ಲ ಒಂದೇ ಆಗಿರೋದು. ಹೇಳ್ಬಾರ್ದು ನಾನು. ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಿ ಮೆರಿಟ್ ಆಫ್ ದಿ ಕೇಸ್. ನಾವು ಒಂದು ಚಳುವಳಿ ಮಾಡಿದ್ದು, ಈ ಈಶ್ವರಪ್ಪ ಇದಕ್ಕೆ ಒಂದು ರಾಜೀನಾಮೆ ಕೊಡಬೇಕು ಅಂತ ಚಳುವಳಿ ಮಾಡಿದ್ದಾರೆ. ಅದ್ರ ಮೇಲೆ ನಮ್ಮ ಮೇಲೆ ಪೊಲೀಸರು ಕೇಸ್ ಹಾಕಿದ್ರು. ಅದಕ್ಕೆ ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ ಏನು ಹಾಕ್ಬಿಟ್ಟಿದ್ದಾರೆ ಗೊತ್ತಾ, ಆ ಕೇಸ್ನ ನಾನು ಅದನ್ನು ರದ್ದು ಮಾಡೋಕ್ಕೆ ಹಾಕಿದ್ದೆ ಕೋರ್ಟಿಗೆ. ಅವರು ನನಗೆ 10,000 ರೂಪಾಯಿ ದಂಡ ಹಾಕಿದ್ರು. ಬೇರೆ ಕಡೆ ಫ್ರೀಡಮ್ ಪಾರ್ಕ್ನಲ್ಲಿ ಮಾಡಿಲ್ಲ ಅಂತ ಬೇರೆ ಕಡೆ ಮಾಡೋದು ಅಂತ ಹೇಳಿ 10,000 ರೂಪಾಯಿ ದಂಡ ಹಾಕಿದ್ರು. ಏನು ಮಾಡ್ತೀವಪ್ಪ. ಅದ್ರ ಮೇಲೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡಿದ್ದೀನಿ. ಈಗ ಗೊತ್ತಾಯ್ತೇನಪ್ಪ ಸುದರ್ಶನ? ಆಯ್ತು. ಸೊ ನಾನು ಸುಮ್ಮನೆ ಹೇಳಿದೆ, ನ್ಯಾಯಾಲಯಗಳ ತೀರ್ಪನ್ನು ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಈಗ ಈ ಥರ ನಡೆದದ್ದು ಹೇಳಿದೆ, ಈಗ ನಡೆದಿತ್ತು ಹೀಗೆ ಅಂತ. ಆಮೇಲೆ ಇತ್ತೀಚೆಗೆ ಇದು ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ತೆಗೆದಿರೋದು. ಚೀಫ್ ಮಿನಿಸ್ಟರ್ ಆಗಿದ್ದೀನಿ ನಾನು, ಏನು ಮಾಡೋಕ್ಕಾಗಲ್ಲ. ಕಾನೂನು ಎಲ್ರಿಗೂ ಒಂದೇ. ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಆರ್ಟಿಕಲ್ 14 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ವಾ? ಅದರಿಂದ ಎಲ್ರಿಗೂ ಒಂದೇ ಇಲ್ಲ. ಚೀಫ್ ಮಿನಿಸ್ಟರ್ ಆದರೂ ಒಂದೇ, ಪ್ರೈಮ್ ಮಿನಿಸ್ಟರ್ ಆದರೂ ಒಂದೇ, ಎಸ್ ಆದರೂ ಒಂದೇ, ಕಾನೂನು ದೃಷ್ಟಿಯಿಂದ ಎಲ್ಲ ಒಂದೇ.